ಆಗಸ್ಟ್ 17 ಭಾನುವಾರ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ಗೆ ಚುನಾವಣೆ ನಡೆಯಲಿದ್ದು, ಕರ್ನಾಟಕ ಪ್ರದೇಶ ಬಲಿಜ ಸಂಘ ಆಡಳಿತ ಮಂಡಳಿಯ ಸ್ಥಾನಕ್ಕೆ, ವ್ಯಕ್ತಿ ಸದಸ್ಯರ ಸ್ಥಾನಕ್ಕೆ ಹಾಗೂ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಆಡಳಿತ ಮಂಡಳಿಯ ಟ್ರಸ್ಟಿಗಳ ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಎಂಎಸ್ಆರ್ನ ಶ್ರೀಕೃಷ್ಣ ದೇವರಾಯ ಸಿಂಡಿಕೇಟ್ನಿಂದ ಸ್ಪರ್ಧೆ ಮಾಡಿರುವ ಚಿಂತಾಮಣಿಯ ಕುಂಟಗಡ್ಡೆ ಲಕ್ಷ್ಮಣ್ ಸೇರಿದಂತೆ ಸಿಂಡಿಕೇಟ್ನಿಂದ ಸ್ಪರ್ಧೆ ಮಾಡಿರುವ ಎಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡುವಂತೆ ಚಿಂತಾಮಣಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಹಾಗೂ ವ್ಯಕ್ತಿ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಕುಂಟಗಡ್ಡೆ ಲಕ್ಷ್ಮಣ್ ಅವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಕುಂಟಗಡ್ಡೆ ಲಕ್ಷ್ಮಣ್ ಮತ್ತಿತರರು ಮಾತನಾಡಿ, ಬಲಿಜ ಸಮುದಾಯದ ಏಳಿಗೆ ಹಾಗೂ ವಿದ್ಯಾರ್ಥಿನಿಗಳ ಅಭಿವೃದ್ಧಿಗೆ ಎಂಎಸ್ ರಾಮಯ್ಯರವರ ಕುಟುಂಬದ ಕೊಡುಗೆ ಅಪಾರವಾಗಿದೆ. ಆನೇಕಲ್ ತಿಮ್ಮಯ್ಯನವರು ಬಲಿಜ ಸಮುದಾಯದ ಬಡ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟಿದ್ದ ಸುಮಾರು 200 ಕೋಟಿ ರು ಬೆಲೆ ಬಾಳುವ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಆಸ್ತಿಯನ್ನು ಎಂಎಸ್ ರಾಮಯ್ಯನವರ ಕುಟುಂಬದ ಮನವೊಲಿಸಿ 17 ಕೋಟಿ ರೂಪಾಯಿಗಳನ್ನು ಅಪೆಕ್ಸ್ ಬ್ಯಾಂಕ್ಸ್ಗೆ ಪಾವತಿಸಿ ಹರಾಜಿನ ಪ್ರಕ್ರಿಯೆಯಿಂದ ವಿಮುಕ್ತಗೊಳಿಸಿ ಹಿಂತಿರುಗಿ ಪಡೆದಿದ್ದು, ಚಿಂತಾಮಣಿಯಿಂದ ಸ್ಪರ್ಧೆ ಮಾಡಿರುವ ಕುಂಟಗಡ್ಡೆ ಲಕ್ಷ್ಮಣ್ ಅವರು ಕಳೆದ 25 ವರ್ಷಗಳಿಂದ ಕೈವಾರ ತಾತಯ್ಯನವರ ಮಠದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಕನ್ನಡ ಪರ ಹೋರಾಟಗಾರರಾಗಿ ಶಾಶ್ವತ ನೀರಾವರಿ ಹೋರಾಟಗಳಲ್ಲಿ ಪಾಲ್ಗೊಂಡಿರುವುದಲ್ಲದೆ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಕುಂಟಗಡ್ಡೆ ಲಕ್ಷ್ಮಣ್ ಅವರು ಮನೆ ಮಾತಾಗಿದ್ದು, ಇವರ ಸೇವೆಯನ್ನು ಗುರುತಿಸಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ MR ಜಯರಾಮ್ ಅವರು ಚುನಾವಣೆಗೆ ನೀಡಲು ಅವಕಾಶ ಕಲ್ಪಿಸಿದ್ದು, ಬಲಿಜ ಕುಲುಪಾಂದವರು ಶ್ರೀಕೃಷ್ಣ ದೇವರಾಯ ಸಿಂಡಿಕೇಟ್ಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬಲಿಜ ಸಮುದಾಯದ ಸ್ವಾಭಿಮಾನ ಉಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ MMS ಶ್ರೀನಿವಾಸ್, RMJ ಶ್ರೀನಿವಾಸ್, ಕುಂಟಗಡ್ಡೆ ಶಿವಣ್ಣ, PTL ದಯಾನಂದ ಸಾಗರ್, ಹುಲ್ವಾಡಿ ಮಂಜುನಾಥ್, ವೆಂಕಟಾಚಲಪತಿ, ಕಾಗತಿ ಅಶ್ವಥ್ ಸೇರಿದಂತೆ ಬಲಿಜ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸೇರಿರ್ತಕ್ಕಂಥ ಮುಖ್ಯ ಉದ್ದೇಶ ಇವತ್ತು 17ನೇ ತಾರೀಕು ಏನು ಕರ್ನಾಟಕ ರಾಜ್ಯ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ನಾವು ಇಲ್ಲಿ ಸೇರಿರೋ ವಿಷಯ ಏನೆಂದರೆ, ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ MS ರಾಮಯ್ಯನವರ ಸಿಂಡಿಕೇಟ್ ಅಂದರೆ ಕೃಷ್ಣದೇವರಾಯರ ಒಂದು ಸಿಂಡಿಕೇಟ್ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 25 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು, ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕುಂಟಗಡ್ಡೆ ಲಕ್ಷ್ಮಣನ್ನ ಈ ತಾಲೂಕಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು, ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಇವರ ಪರವಾಗಿ ನಮ್ಮ ಎಲ್ಲ ಮುಖಂಡರು ಸಹ ಚುನಾವಣೆ ಪ್ರಚಾರ ಮಾಡಿ ಏನು ಮತ ಹಾಕಬೇಕಂತ ಎಲ್ಲ ಬಲಿಜ ಸಮುದಾಯ ಜನರ ಹತ್ರ ಇವತ್ತು ಎಲ್ಲ ಅವರು ಹಳ್ಳಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಇವತ್ತು ಅವರು ಮತವನ್ನು ಯಾಚನೆ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ 3 ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 5 ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನವೀನ್ ಕಿರಣ್ ಅವರು, ನಮ್ಮ ಚಿನ್ನಿ XJP ಪ್ರೆಸಿಡೆಂಟ್ ಅವರು, ಈ ಥರ ಅನೇಕ ಅಭ್ಯರ್ಥಿಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಯರಾಮ್ ಸರ್ ಅವರ ಸಿಂಡಿಕೇಟ್ನಿಂದ ನಿಂತ್ಕೊಂಡು 25 ಅಭ್ಯರ್ಥಿಗಳಿಗೆ ಇಡೀ ರಾಜ್ಯದ ಬಲಿಜ ಕುಲಬಾಂಧವರು ಮತವನ್ನು ಹಾಕಿ ನಮ್ಮ ಒಂದು ಕೃಷ್ಣದೇವರಾಯರ ಸಿಂಡಿಕೇಟ್ ಏನು ಹೆಸರಿಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯರಾಮ್ ಸರ್ ಅವರು, ಸೀತಾರಾಮರವರು ಬೆಂಬಲವಾಗಿ ನಿಂತಿದ್ದಾರೆ. ಅವರ ಒಂದು ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಎಲ್ಲ ಬಲಿಜ ಸಮುದಾಯದ ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕುಂಟಗಡ್ಡೆ ಲಕ್ಷ್ಮಣನ ನಾವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ತಾಲೂಕಿನ ಬಲಿಜ ಕುಲಬಾಂಧವರು ಅವರನ್ನು ಗೆಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಬಲಿಜ ಕುಲಬಾಂಧವರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾಕೆ ನಾವು ಈ ತಾಲೂಕಿನಲ್ಲಿ ನಮ್ಮ ಜಯರಾಮ್ ಸರ್ ಅವರು ಮತ್ತು ರಾಜ್ಯದ ಮುಖಂಡರು ನಮ್ಮ ತಾಲೂಕಿಗೆ ಒಂದು ಸೀಟನ್ನು ಕೊಟ್ಟು ನಮ್ಮ ಕುಂಟಗಡ್ಡೆ ಲಕ್ಷ್ಮಣನ ಎಲ್ಲ ನಮ್ಮ ಮುಖಂಡರು ಒಮ್ಮತದಿಂದ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ಅನೇಕ ಕಾರಣಗಳಿದೆ. ನಮ್ಮ ಲಕ್ಷ್ಮಣವರು ಸುಮಾರು 15 ವರ್ಷಗಳಿಂದ ಕೈವಾರ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ತಾಲೂಕಿನ ಎಲ್ಲ ರೀತಿಯಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಅವರು ಬಹಳ ಶ್ರದ್ಧೆಯಿಂದ ಈ ಒಂದು ಕೈವಾರ ಕ್ಷೇತ್ರದ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅನೇಕ ಸಂಘ ಸಮಸ್ಯೆಗಳಲ್ಲೂ ಸಹ ಅವರು
ಏನು ಸೇವೆಯನ್ನು ಮಾಡಿಕೊಂಡು ಈ ತಾಲೂಕಿನ ಬಡ ಜನರ ಒಂದು ಏಳಿಗೆಗೋಸ್ಕರ ಅನೇಕ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಧರಣಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಬಡವರಿಗೆ ಅನ್ಯಾಯ ಆದರೂ ಸಹ ಅಲ್ಲಿ ನಿಂತ್ಕೊಂಡು ಅವರು ಮುಂದೆ ಬಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರಗಳಾಗಲಿ ಅವ್ರ ಮುಂದೆ ನಿಂತ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಬೇರೆ ಸಮುದಾಯಕ್ಕೂ ಸಹ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು, ಹೆಚ್ಚಿನ ಒಂದು ಸಪೋರ್ಟನ್ನು ಕೊಟ್ಟು ಅವರ ಸೇವಾ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅವರ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೈವಾರ ತಾತಯ್ಯನವರ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ, ಏನೋ ಒಂದು ಆ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬಲಿಜ ಜನಾಂಗ ದೊಡ್ಡವರು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈ ತಾಲೂಕಿನಲ್ಲಿ ಅನೇಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು ಕನ್ನಡ ಸೇನೆಯಲ್ಲಿ. ಅದೇ ರೀತಿ ನೀರಾವರಿ ಹೋರಾಟ, 2 ಜಿಲ್ಲೆಗಳಲ್ಲಿ ನೀರಾವರಿ ಹೋರಾಟ ಏನು ಮಾಡಿದ್ವೋ ಅದರಲ್ಲೂ ಸಹ ಸಕ್ರಿಯವಾಗಿ 15-20 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನೀರಾವರಿ ಹೋರಾಟಕ್ಕೆ ಸಹ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಕುಂಟಗೇರಿ ಲಕ್ಷ್ಮಣ್ ಅವರಿಗೆ ತಾಲೂಕು ಮಟ್ಟದಲ್ಲೂ ಸಹ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ರೀತಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದು, ಆದ್ದರಿಂದ ಈ ತಾಲೂಕಿನ ಜನತೆ ಮತ್ತು ನಮ್ಮ ಬಲಿಜ ಕುಲಬಾಂಧವರು ದೊಡ್ಡವರೆಲ್ಲ ಸೇರಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜನಾಂಗಕ್ಕೆ ಅನೇಕ ಒಂದು ಸವಲತ್ತುಗಳನ್ನು ಮಾಡ್ತಾರೆ ಮತ್ತು ಹಿಂದೆನೇ ಮಾಡಿದ್ದಾರೆ. ಏನೇನು ಸವಲತ್ತುಗಳು ಅವ್ರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಅವರು ತಿಳಿಸ್ತಾರೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ಣವರು. ಈ ರಾಜ್ಯದ ಬಲಿಜ ಮುಖಂಡರು ಕೆಲವರು ಅಪೆಕ್ಸ್ ಬ್ಯಾಂಕಲ್ಲಿ 12 ಕೋಟಿ ರೂಪಾಯಿ ಸಾಲ ಮಾಡಿ ಆ ಒಂದು ಹಾಸ್ಟೆಲನ್ನು, ಒಂದು ಕಾಂಪ್ಲೆಕ್ಸನ್ನು ಅಲ್ಲಿ ಕಟ್ತಾರೆ. ಕಟ್ಟಿದ ಮೇಲೆ ಕೆಲವರು ನಮ್ಮ ಬಲಿಜ ಕುಲಬಾಂಧವರು ಅದನ್ನು ಸರಿಯಾಗಿ ವಸೂಲು ಮಾಡದೆ ಅದು ಸಾಲ 12 ಕೋಟಿಯಿಂದ 37 ಕೋಟಿ ರೂಪಾಯಿಗೆ ಅದು ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆವತ್ತು ನಮ್ಮ ಬಲಿಜ ಮುಖಂಡರು, ಇಡೀ ರಾಜ್ಯದಲ್ಲಿದ್ದ ಬಲಿಜ ಮುಖಂಡರು ನಮ್ಮ ಒಂದು ಹಾಸ್ಟೆಲ್ ಹರಾಜು ಬಂದಿದೆ, ಏನಾದರೂ ಮಾಡಿ ಇದನ್ನು ಉಳಿಸ್ಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಬಲಿಜ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಜನರ ಹತ್ರ ಈ ಥರ ಆಗಿಬಿಟ್ಟಿದೆ, ನಾವು 37 ಕೋಟಿ ರೂಪಾಯಿ ಕಟ್ಟಬೇಕಂತಕ್ಕಂಥ ಒಂದು ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಬಲಿಜ ಮುಖಂಡರು ಮುಂದೆ ಬರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಎಲ್ಲರೂ ಸೇರಿ ಜಯರಾಮ್ ಸರ್ ಅವರ ಕುಟುಂಬ ಹತ್ರ ಹೋಗಿ ನಮ್ಮ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ, ಹಾಸ್ಟೆಲ್ ಹರಾಜು ಬಂದಿದೆ, ಈ ಥರ 37 ಕೋಟಿ ರೂಪಾಯಿನ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ಅವರ ಕುಟುಂಬ 37 ಕೋಟಿ ರೂಪಾಯಿ ಕಟ್ಟೋದಕ್ಕೆ ಮುಂದೆ ಬಂದಿತ್ತು. ಆದರೆ ನಮ್ಮ ಅಂದಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಂತ ರಾಜಣ್ಣವರು ಅವ್ರ ಹತ್ರ ಚರ್ಚೆ ಮಾಡಿ 37 ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಹಣವನ್ನು 27 ಕೋಟಿ ರೂಪಾಯಿಯನ್ನು ಮನ್ನಾ ಮಾಡಿ 17 ಕೋಟಿ ರೂಪಾಯಿಯನ್ನು ನಮ್ಮ MSR ಕುಟುಂಬ, ಜಯರಾಮ್ ಅವರ ಕುಟುಂಬ ಒಂದೇ ಕಂತಿನಲ್ಲಿ 17 ಕೋಟಿ ರೂಪಾಯಿನ ಕಟ್ಟಿ ಆ ಬಲಿಜ ಹಾಸ್ಟೆಲನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾದ್ರೆ ಅದು ಜಯರಾಮಪ್ಪ ಅವರ ಸಾರ್ ಕುಟುಂಬಕ್ಕೆ ಸಲ್ಲಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರಣದಿಂದ ಇಡೀ ರಾಜ್ಯದ ಜನತೆ ಜಯರಾಮ್ ಸಾರ್ ಅವರ ಸಿಂಡಿಕೇಟ್ಗೆ ವೋಟ್ ಹಾಕಬೇಕಂತ ಒಂದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಕಾರಣ ಇದೆ. ಇವತ್ತು ಜಯರಾಮ್ ಸಾರ್ ಅವರು ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2-3 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಇವತ್ತು ಇಡೀ ರಾಜ್ಯದ ಬಲಿಜ ಜನಾಂಗದ ವಿದ್ಯಾರ್ಥಿಗಳು ಎಷ್ಟೇ ಜನ ಅರ್ಜಿ ಹಾಕ್ಕೊಳ್ಳಿ, ಎಷ್ಟೇ ಅಮೌಂಟ್ ಆಗಲಿ ಆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಕುಟುಂಬ, ಆ ಒಂದು ಸಿಂಡಿಕೇಟಿಗೆ ಇಡೀ ರಾಜ್ಯದ ಬಲಿಜ ಜನಾಂಗ ವೋಟ್ ಹಾಕಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಾರಣ ಇದೆ, ಪ್ರಬಲವಾದ ಕಾರಣ. ಇವತ್ತು ಜಯರಾಮ್ ಸಾರ್ ಅವರ ಕುಟುಂಬ ಇವತ್ತು ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ತಮಿಳುನಾಡಾಗಲಿ ಇವತ್ತು ಕೈವಾರ ಕ್ಷೇತ್ರವನ್ನು ಇಷ್ಟೊಂದು ಪ್ರಬಲವಾಗಿ, ಇಷ್ಟೊಂದು ಏನು ಭಕ್ತರು ಇವತ್ತು ತಾವೆಲ್ಲ ನೋಡಿರ್ಬೋದು. ಇವತ್ತು ಮೊನ್ನೆ ಗುರುಪೂಜೆ ಆಯಿತು. ಸುಮಾರು 4 ಲಕ್ಷದಿಂದ 6 ಲಕ್ಷ ಜನ ಇವತ್ತು ಗುರುಪೂಜೆಯಲ್ಲಿ ಸೇರಿದ್ರು. ಈ ಥರ ಒಂದು ಕೈವಾರ ಕ್ಷೇತ್ರವನ್ನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ಕೊಂಡೊಯ್ತಾ ಇದ್ದಾರೆ ಮತ್ತು ಅನೇಕ ಹಳ್ಳಿಗಳಿಗೆ
ಭಜನೆಯನ್ನು ಕೀರ್ತನೆಗಳನ್ನು ಮಾಡಿ ಇವತ್ತು ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ಕೀರ್ತನೆಗಳನ್ನು ಇವತ್ತು ಅಲ್ಲಿನ ಸಮಾಜಕ್ಕೆ ತಿಳಿಸಿ ಎಲ್ಲರೂ ಸಹ ಅಣ್ಣ ತಮ್ಮಂದಿರಂತೆ ಬಾಳಬೇಕು, ಈ ನಾಡು ಚೆನ್ನಾಗಿರಬೇಕು, ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು ಮತ್ತು ಎಲ್ಲರೂ ಸಮೃದ್ಧಿಯಾಗಿರಬೇಕಂತಕ್ಕಂಥ ಒಂದು ಸಂದೇಶವನ್ನು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹಳ್ಳಿಗೆ ಹೋಗಿ ಈ ತಾತಯ್ಯನವರ ಒಂದು ಏನೋ ಒಂದು ಇದಿದೆ ಅದನ್ನು ಹೇಳಿ ಜನರನ್ನು ಎಲ್ಲರೂ ಸಹ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವರು ಹಳ್ಳಿಗೆ ಹೋಗಿ ಈ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ತಾತಯ್ಯನವರ ಜೀವನ ಚರಿತ್ರೆಯನ್ನು ಹೇಳಿಕೊಂಡು ಇವತ್ತು ಕೈವಾರ ಕ್ಷೇತ್ರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಬಲ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ. ಈ ಥರ ಅವರು ಅನೇಕ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮುದಾಯಗಳನ್ನು ಕಟ್ಟಿಸಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ದಾರೆ, ಅನೇಕ ಕೈವಾರ ತಾತಯ್ಯನವರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ನಾನು ಇವತ್ತು ಏನು ಈ ಒಂದು 3-4 ಕಾರಣಗಳನ್ನು ಹೇಳ್ತಾ ಇದ್ದೀನಿ. ಈ ಎಲ್ಲ ಕಾರಣಗಳನ್ನು ನಾನು ಇವತ್ತು ಅಲ್ಲಿ ನಮ್ಮ ಬಲಿಜ ಹಾಸ್ಟೆಲ್ ಉಳಿಬೇಕಾದ್ರೆ ಯಾರಾದರೂ ಏನಾದರೂ ಅದು ಜಯರಾಮ್ ಸಾವು ಕುಟುಂಬದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಇಡೀ ಜನತೆ, ಇಡೀ ಬಲಿಜ ಜನಾಂಗ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರೆಲ್ಲ ಸೇರಿ ಒಮ್ಮತದಿಂದ ಆ ಹಾಸ್ಟೆಲ್ ಉಳಿಬೇಕಾದ್ರೆ, ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾದ್ರೆ, ಬಲಿಜ ಜನಾಂಗ ಈ ರಾಜ್ಯದಲ್ಲಿ ಉಳಿಬೇಕಾದ್ರೆ ನಾವು MSR ಸಿಂಡಿಕೇಟನ್ನು ಬೆಂಬಲಿಸಬೇಕು. ಅದೇ ರೀತಿ ಏನು ನಮ್ಮ ದೊಡ್ಡವರು ಈ ಒಂದು ಕ್ಷೇತ್ರದ ತಾಲೂಕಿನಲ್ಲಿ ನಮ್ಮ ಕುಂಟಗಡ್ಡೆ ಲಕ್ಷ್ಮಣನನ್ನು ಆಯ್ಕೆ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾವು ಇಡೀ ತಾಲೂಕಿನ ಬಲಿಜ ಕುಲಬಾಂಧವರು ನಮ್ಮ ಲಕ್ಷ್ಮಣನವರ ಏನು ಇಲ್ಲಿ ನಾವು ಪತ್ರಕರ್ತರು ಮುಖಂಡರು ಏನು ಸೇರಿದ್ದೀವಿ ಮತ್ತು ತಾಲೂಕಿನಲ್ಲಿ ಇರತಕ್ಕಂಥ ನಮ್ಮೆಲ್ಲ ಬಲಿಜ ಕುಲಬಾಂಧವರು ಅವರನ್ನು ಗೆಲ್ಲಿಸಿ ಈ ಒಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ನಾನು ಚಿಂತಾಮಣಿ ತಾಲೂಕಿನ ಬಲಿಜ ಕುಲಬಾಂಧವರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಶ್ರೀ ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಶ್ರೀ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಜಯರಾಮ್ ಸರ್ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ MS ರಾಮ್ ಕುಟುಂಬ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತಾ ಮತ್ತು ಬಾಲಕೃಷ್ಣ ಭಾಗವತರಿಗೆ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಬಲಿಜ ಮುಖಂಡರು ಅವ್ರಿಗೂ ನಮಸ್ಕರಿಸುತ್ತಾ ಮತ್ತು 17/8 ಅಂದರೆ ನಾಳಿದ್ದು ಭಾನುವಾರ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಚಾಮರಾಜಪೇಟೆಯಲ್ಲಿರುವ ಹಾಸ್ಟೆಲ್ಗೆ ಚುನಾವಣೆ ನಡೀತಾ ಇದೆ. ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಲಿಜ ಮುಖಂಡರು ಬಂದು ಮತವನ್ನು ಚಲಾಯಿಸಬೇಕೆಂದು ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಮತ್ತು ನಾನು ಸುಮಾರು ವರ್ಷಗಳಿಂದ ಏನು ಸೇವೆ ಮಾಡಿದಿರೋದನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ಸುಮಾರು 7-8 ವರ್ಷಗಳಿಂದ ಚಿಂತಾಮಣಿ ತಾಲೂಕು ಬಲಿಜ ಜನಾಂಗ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಇದೇ ಆನೇಕಲ್ ತಿಮ್ಮಯ್ಯ ಹಾಸ್ಟೆಲಿನ ಅದು ಏನು ಗೊಂದಲ ಲಕ್ಷ್ಮಣ ರೆಡ್ಡಿ ಹೇಳಿದರು, ಅಲ್ಲಿ ಏನೋ ಬ್ಯಾಂಕ್ದು ಸಾಲ ಇತ್ತು, ಏನೋ ಸ್ವಲ್ಪ ಪರಿಸ್ಥಿತಿಗಳಿತ್ತು, ಮತ್ತು ಒಂದು ಶಾಲೆ ಇತ್ತು. ಅದಕ್ಕೆ ನಾವು ಇಲ್ಲಿಂದ ನಮ್ಮ ತಾಲೂಕಿನ ಇದೇ ನಮ್ಮ ಚಿಂತಾಮಣಿ ತಾಲೂಕಿನ ಬಲಿಜ ಟ್ರಸ್ಟಿನಿಂದ ನಮ್ಮ ಎಲ್ಲ ಬಲಿಜ ಮುಖಂಡರು ಸೇರಿ ನಾವು ಅಲ್ಲಿಗೆ ಪ್ರತಿಭಟನೆಗೆ ಹೋಗಿದ್ದೆವು. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಮತ್ತು ವರ್ಷ ತಾತಯ್ಯನವರ ಜಯಂತಿ ನಮ್ಮ ಚಿಂತಾಮಣಿ ತಾಲೂಕು ಬಲಿಜ ಸೇವಾ ಟ್ರಸ್ಟಿಂದನೇ ನಾವು ಮಾಡಿರೋದು. ಯಾರು ಏನು ಮಾಡಿಲ್ಲ, ನಾವು ಬಲಿಜ ಸಂಘ ಸೇವಾ ಟ್ರಸ್ಟಿಂದನೇ ಪ್ರತಿ ಕಾರ್ಯಕ್ರಮಗಳು. ಮತ್ತು ಮೊನ್ನೆ ಶ್ರೀಕೃಷ್ಣ ದೇವರಾಯ ಕಾರ್ಯಕ್ರಮ ಮೆರವಣಿಗೆ ಮಾಡಿದೆವು ಚಿಂತಾಮಣಿಯಲ್ಲಿ. ಶ್ರೀಕೃಷ್ಣ ಮೆರವಣಿಗೆ ಮಾಡಿದ್ದೀವಿ. ಪ್ರತಿ ವರ್ಷ ಅದೇ ಹಾಸ್ಟೆಲಿನ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿಂದ ನಾವು ನಮ್ಮ ಚಿಂತಾಮಣಿ ತಾಲೂಕಿಂದ 50 ಮಕ್ಕಳನ್ನು ನಾವು ನೇಮಿಸ್ತಾ ಇದ್ದೆವು. ಇದೇ ಹಾಸ್ಟೆಲಿಗೆ ನಮ್ಮ ಮಕ್ಕಳನ್ನು ತಾಲೂಕಿನಿಂದ ಎಲ್ಲರೂ 50 ಜನ ವರ್ಷ ನಾವು ಸೇವೆ ಮಾಡಿದ್ದೇವೆ. ಮತ್ತು ಕಲಶ ಅದೇ MS ಅನ್ನ ಹೇಳಿದ್ದಾರೆ. ಇದು MS ರಾಮಯ್ಯ ಕುಟುಂಬದ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ. ಅವರಿಗೆ ಸುಮಾರು 100 ಜನ ಮಕ್ಕಳಿಗೆ ನಾನೇ ಹೋಗಿ ಅಪ್ಲಿಕೇಶನ್ ತಂದು ಅಲ್ಲಿಗೆ ಯಾರೂ ಕಳಿಸ್ತಾ ಇರಲಿಲ್ಲ. ನಾನು ಅದೇ 100 ಜನ ಮಕ್ಕಳನ್ನು
ಸ್ಕಾಲರ್ಶಿಪ್ಪು ನಾನೇ ಅಲ್ಲಿಂದ ಅರ್ಜಿ ಎತ್ಕೊಂಡು ಬಂದು ಪ್ರತಿ ಮಕ್ಕಳು ಹಳ್ಳಿಗೂ ಹೋಗಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾನು ಹೋಗಿ ಅವ್ರಿಗೆ 100 ಜನ ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೆ. ಅದೊಂದು ಸೇವೆ ಮಾಡಿದ್ದೀನಿ. ಮತ್ತು ಸುಮಾರು ನಿಮಗೂ ಗೊತ್ತಿರೋಂಗೆ, ಇಲ್ಲೆಲ್ಲ ಗೊತ್ತಿರೋಂಗೆ, ನಮ್ಮ ತಾಲೂಕಿನ 15 ವರ್ಷಗಳಿಂದ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಾವು ಸೇವೆ ಮಾಡಿದ್ದೀನಿ. ಮತ್ತು ನಾನು ಇವಾಗ ಈ ಚುನಾವಣೆಗೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ನನ್ನ ಆಯ್ಕೆ ಮಾಡಿರುವ ಎಲ್ಲರಿಗೂ ವಿನಂತಿ ಒಂದು, ನನ್ನ ಸೇವೆ ಮಾಡಿರುವ ಎಲ್ಲ ಗುರುತಿಸಿ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ನನ್ನನ್ನು ಈ ಅಭ್ಯರ್ಥಿಯನ್ನು ನೇಮಿಸಿದ್ದಾರೆ. ಸುಮಾರು ನಾನು ತಾಲೂಕಿನ ಎಲ್ಲ ಹಳ್ಳಿಗೂ ನಾನು 2 ಸಲ ಪ್ರಚಾರ ಮಾಡಿದ್ದೇನೆ. ಪ್ರತಿಯೊಬ್ಬನ ನಮ್ಮ ಜನಾಂಗ ಎಲ್ಲರೂ ಅಲ್ಲಿ ಹೇಳುವ ಎಲ್ಲ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಏನಂದರೆ, ದೊಡ್ಡ ಸಮಸ್ಯೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಬಲಿಜಿಗರ ಮುಖ ಯಾವುದೇ ಆಗಲಿ, ಒಂದು ನಿವೇಶನ ಆಗಲಿ, ಯಾವುದೇ ಆಗಲಿ ಏನೂ ಇಲ್ಲ. ಯಾರು ಪ್ರತಿ 1 ವರ್ಷ ಏನೋ ಒಂದು ಹೇಳ್ತಾರೆ ಅಷ್ಟೇ ಹೊತ್ತು ನಮ್ಮ ಬಲಿಜ ಸಂಘಕ್ಕೆ ಚಿಂತಾಮಣಿ ತಾಲೂಕದಲ್ಲಿ ಒಂದು ನಿವೇಶನ ಆಗಲಿ, ಒಂದು ಇಂಚಿ ನಿವೇಶನ, ಒಂದು ಭೂಮಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಬೇಡಿಕೆ ಇಕ್ಕಿದ್ದಾರೆ. ಆದ್ರಿಂದ ನಿಮ್ಮೆಲ್ಲ ನಮ್ಮ ಬಲಿಜ ಮುಖಂಡರಿಗೆ ನಾನು ಕೈ ಎತ್ತಿ ಮುಗಿತೇನೆ. ನೀವೆಲ್ಲರೂ ಸಹಕಾರ ಕೊಟ್ಟು ನನ್ನ ಬೆಂಬಲಿಸಿದ್ರೆ ನಾನು ಒಂದು ನಿವೇಶನವನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಂಜೂರು ಮಾಡಿ ಎಲ್ಲರ ಸಹಕಾರದಿಂದ ನಾನು ಮಾಡುತ್ತೇನೆ ಅಂದ್ಬಿಟ್ಟು ನಾನು ಅನಿಸಿಕೆ. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಚುನಾವಣೆ ನಮ್ಮ ಇದರಲ್ಲಿ 25 ಜನ ಸದಸ್ಯರನ್ನು ನೇಮಿಸಿದ್ದಾರೆ. ಎಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ನಮ್ಮ ಬಲಿಜ ಮುಖಂಡರು ನಮ್ಮ ಏನು ನಂಬರ್ಶಿಪ್ ಮಾಡಿದ್ದಾರೆ ಅವರೇ ಪ್ರತಿಯೊಬ್ಬರು ಎಲ್ಲರೂ ಪ್ರತಿಯೊಬ್ಬರು 25 ಜನನ ನಾವು ಮತವನ್ನು ನೀಡಬೇಕೆಂದು ಮನವಿ ಮಾಡ್ಕೊತಾ ಇದ್ದೇವೆ. ಎಲ್ರಿಗೂ 25 ಜನಕ್ಕೂ ನಾವು ಮತವನ್ನು ನೀಡಬೇಕು. ತಾಲೂಕಿನ ಬಲಿಜ ಸಂಘದ ಮುಖಂಡರುಗಳೆಲ್ಲ ಈ ದಿನ ಈ ಪ್ರವಾಸಿ ಮಂದಿರದಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಬಲಿಜ ಸಂಘದ 17/8/25 ಭಾನುವಾರ ಚಾಮರಾಜಪೇಟೆ ಆನೇಕಲ್ ತಿಮ್ಮಯ್ಯ ಬಲಿಜ ಟ್ರಸ್ಟ್ನಲ್ಲಿ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯ ಉದ್ದೇಶ ಏನಪ್ಪ ಅಂದರೆ, ಈ ನಮ್ಮ ಬಲಿಜ ಸಂಘಕ್ಕೆ ಪ್ರಾದೇಶಿಕ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ ಅಂತೇಳಿ ಈ ಎರಡಕ್ಕೂ ಚುನಾವಣೆ ನಡೆಯುತ್ತಾ ಇರುವುದರಿಂದ ಇದರ ಹಿಂದೆ ಇರ್ತಕ್ಕಂತಹ ಆನೇಕಲ್ ತಿಮ್ಮಯ್ಯನವ್ರಿಗೂ ನಾವು ಈ ಸಂದರ್ಭದಲ್ಲಿ ಅವರು ವಂದನೆಗಳು ಅರ್ಪಿಸಬೇಕು. ಕಾರಣ ಯಾಕೆಂದರೆ, ಈ ಒಂದು ಚುನಾವಣೆ ನಡೀಬೇಕಾದ್ರೆ ಆ ಒಂದು ವಿದ್ಯಾರ್ಥಿ ನಿಲಯ ಉಳಿಬೇಕಂದ್ರೆ ಮೂಲ ಕಾರಣಕರ್ತರಾಗಿರ್ತಕ್ಕಂತಹ ಆನೇಕಲ್ ತಿಮ್ಮಯ್ಯನವರಿಗೆ ವಂದನೆಗಳು. ಅದನ್ನು ಉಳಿಸ್ಕೊಂಡು ಬಂದಿರತಕ್ಕಂತಹ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಜಯರಾಮ್ರವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನ ನೀಡಬೇಕಾಗುತ್ತೆ. ಅವರ ಕಾರಣಕರ್ತರುಗಳಿಂದ ಅವರು ಉಳಿಸ್ಕೊಂಡು ಬಂದಿರತಕ್ಕಂಥ ಆಸ್ತಿಯನ್ನು ಉಳಿಸಬೇಕು ಅಂತೇಳಿ ಇವತ್ತು ಚುನಾವಣೆ ನಡೀತಕ್ಕಂಥದ್ದು. ಇದು 2018ರಲ್ಲಿ ಒಂದು ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ಅವರು ಬೆಂಬಲದಿಂದ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು 2018ರಿಂದ ಮುಂದುವರಿಸ್ಕೊಂಡು ಬಂದಿತ್ತು. ಅಲ್ಲಿ ಅನೇಕ ಮೂಲ ಸೌಕರ್ಯಗಳು ಕಡಿಮೆ ಇದ್ದು ಈ ಅಧ್ಯಕ್ಷರಾಗಿದ್ದಂಥ ಆ ಸಂದರ್ಭದಲ್ಲಿ ಜಯರಾಮ್ ಸಾರ್ ಅವರ ಅವರಿಗೆ ಒಂದು ಸಿಂಡಿಕೇಟ್ ಅವರು ಒಂದು ಮಾತು ಹೇಳಿದರು, ನಾನು 17 ಕೋಟಿ ಹಣವನ್ನು ಕಟ್ಟಿ ಉಳಿಸಿದ್ದಕ್ಕೆ ನೀವು ಈ ಚುನಾವಣೆಯಲ್ಲಿ ಗೆದ್ದು ಬಂದದ್ದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ಒಂದು ವಿದ್ಯಾರ್ಥಿ ನಿಲಯವನ್ನು ನೀವು ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ದುಡ್ಡು ಮುಖ್ಯ ಅಲ್ಲ, ಇನ್ನು ಮುಂದಿನ ನಮ್ಮ ಬಲಿಜ ಸಂಘದ ವಿದ್ಯಾರ್ಥಿಗಳಿಗೆ ಇದು ದಾರಿದೀಪ ಆಗಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ದಕ್ಕೆ ಆ ಮಾತಿನ ಪ್ರಕಾರ ಹಿಂದಿನ ಒಂದು ಸಂಘ ನಡೆಸ್ಕೊಂಡು ಬಂದು ಆಗ 2018ರಲ್ಲಿ 30-40 ಮಕ್ಕಳು ಇರ್ತಕ್ಕಂಥದ್ದನ್ನು ಇವತ್ತು 450ರಿಂದ 500 ವಿದ್ಯಾರ್ಥಿಗಳಿಗೆ ಆಸನಗಳು ಮತ್ತು ಊಟದ ವ್ಯವಸ್ಥೆಯನ್ನು ಸಹ ನೆರವೇರಿಸ್ಕೊಂಡು ಬಂದಿರ್ತಾರೆ. ಮತ್ತು ಅವರು ಆ ಒಂದು ಕಮಿಟಿಯವರು, ಹಿಂದೆ ಇರ್ತಕ್ಕಂಥ ಕಮಿಟಿಯವರು ಯಾವುದೇ ಒಂದು ಆ ಸಂಸ್ಥೆಗೆ ಬಂದಿರತಕ್ಕಂಥ ಹಣವನ್ನು ಆಗ 36,000 ರೂಪಾಯಿ ಇದ್ದಿದ್ದ ಹಣವನ್ನು ಈಗ ಅವರು 1,35,00,000 ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವರು ಏನಾದರೂ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡಿದ್ದರೆ ನಾವು ಇವತ್ತು ಅವ್ರ ಸಂಘಕ್ಕೆ ನಾವು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆ ಜಯರಾಮ್ ಸರ್ ಅವರ ಮಾತಿನ ಪ್ರಕಾರ ಅವರು ಉಳಿಸ್ಕೊಂಡು ಬಂದು ವಿದ್ಯಾರ್ಥಿಗಳನ್ನು ಹೆಚ್ಚು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ನಾವು ಕ್ಯಾಸೆಟಲ್ಲೆಲ್ಲ ಈ ನಡುವೆ ನೋಡಿದೆವು, ಅಲ್ಲಿ ಹೇಗಿತ್ತು ಆ ಒಂದು ಮೂಲಸೌಕರ್ಯಗಳು, ಒಂದು ಬಾತ್ರೂಮ್ ಇರ್ಬೋದು, ಒಂದು ಹಾಸಿಗೆ ಇರ್ಬೋದು, ಅಲ್ಲಿನ ಸ್ವಚ್ಛತೆಯನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರ್ತಾರೆ.
ಅವರ ಗೌರವವನ್ನು ಈ ಸಿಂಡಿಕೇಟ್ ಉಳಿಸಿದ್ದಾರೆ. ಅವರು ಈಗ ಮತ್ತೆ ಅದನ್ನೇ ಸಿಂಡಿಕೇಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮ ಚಿಂತಾಮಣಿ ತಾಲೂಕು ಸಹ ನಮ್ಮ ಕುಂಟಗಡ್ಡ ಲಕ್ಷ್ಮಣ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ಕಾರಣ ಏನಂದರೆ ಇವರ ಒಂದು ಸಮಾಜ ಸೇವೆಯನ್ನು ಮೆಚ್ಚಿ ಈ ತಾಲೂಕಿನಿಂದ ಒಂದು ಶ್ರೀಯನ್ನು ಆಯ್ಕೆ ಮಾಡಿರ್ತಾರೆ. ಈ ಆಯ್ಕೆ ಆಗಿರ್ತಕ್ಕಂಥವರು ಈಗಲೂ ಸಹ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಏನಂದರೆ ಇವರು ಅಭ್ಯರ್ಥಿಗಳಾಗಿ ಅಲ್ಲಿ ಬರಬಾರ್ದು, ಸೈನಿಕರಾಗಿ ಬರಬೇಕು. ಅಲ್ಲಿಗೆ ಸೈನಿಕರು ಯಾವ ರೀತಿ ದೇಶವನ್ನು ಕಾಪಾಡೋದಕ್ಕೆ ಸಿದ್ಧರಾಗಿರ್ತಾರೋ ಆ ಒಂದು ವಿದ್ಯಾರ್ಥಿ ನಿಲಯವನ್ನು ಉಳಿಸ್ಕೊಳ್ಳೋದಕ್ಕೆ ಸೈನಿಕರಾಗಿ ಅಲ್ಲಿ ಬಂದು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಹಿಂದೆ ನಾವು 2 ವರ್ಷದ ಹಿಂದೆ ಅಲ್ಲಿ ಶಿವರಾಮೇಗೌಡ ಅವರು ಆಕ್ರಮಿಸ್ಕೊಂಡು ನಿಂತಿರ್ತಕ್ಕಂಥ ಒಂದು ಇದಕ್ಕೆ ನಾವು ಎಲ್ಲ ಕರ್ನಾಟಕ ರಾಜ್ಯದ ಬಲಿಜ ಜನಾಂಗ ಎಲ್ಲೋ ಅಲ್ಲಿ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅಲ್ಲಿ ಅವನನ್ನು ನಾವು ಧರಣಿ ಮಾಡಿದ್ದಕ್ಕೆ ಈಗ ಅವರು ನಮ್ಮ ಒಂದು ಸಂಘಕ್ಕೆ ಬಾಕಿ ಇರ್ತಕ್ಕಂಥ 28 ಕೋಟಿ ಬಾಕಿ ಇದೆ. ಆ ಬಾಕಿಯನ್ನು ವಸೂಲು ಮಾಡಿ ಅವರಿಂದ ಅಲ್ಲಿ ಹೊರದೂಡಿಸ್ಬೇಕಾದ್ರೆ ನಮ್ಮ ಧರ್ಮಾಧಿಕಾರಿಗಳ ಸಪೋರ್ಟ್ ನಮ್ದು ಇಲ್ಲದೆ ಇದ್ರೆ ನಾವು ಅವನನ್ನು ಓಡಿಸೋಕ್ಕಾಗಲ್ಲ, ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅವರ ಬೆಂಬಲಕ್ಕೆ ನಾವು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾವೆಲ್ಲ ಬಲಿಜ ಜನಾಂಗದವರು ಒಂದು ಮುಖಂಡದಿಂದ ನಾವು ಇವ್ರನ್ನ ಗೆಲ್ಲಿಸಿಕೊಟ್ರೆ ಅವ್ರಿಗೂ ಸಹ ಗೌರವ ಉಳಿಸುತ್ತೆ. ಮುಂದೆ ಅಲ್ಲಿ ಬರ್ತಕ್ಕಂಥ ಅನಾನುಕೂಲಗಳನ್ನೆಲ್ಲ ನಾವು ಹಿಂದೆ ಇದ್ದು ಸರಿಪಡಿಸ್ತಾರೆ. ಅವರು ಒಂದು ಮಾತು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಹೇಳಬೇಡಿ, ನಾವು MSR ಸಿಂಡಿಕೇಟ್ ಇಡಬೇಕು ಅಂತಲೇ ಕಾರಣ ಮಾಡಿದ್ವು. ಆದರೆ MS ಜಯರಾಮ್ ಅವರು ನನ್ನ ಹೆಸರು ಇಡಬೇಡಿ, ನನ್ನ ಹೆಸರು ಇಡುವುದರಿಂದ ನಾವು ನಿಮಗೆ ಬೆನ್ನೆಲುಬಾಗಿ ಹಿಂದೆ ಇರ್ತೀವಿ, ನಿಮಗೆ ಏನು ಬೇಕಾದರೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಯಾವುದು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಗೊತ್ತಿಲ್ಲದಿರ ಮಾಡ್ತಾ ಇರೋದಂದರೆ ಅಲ್ಲಿ 450ರಿಂದ 500 ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇರುವಾಗ ಅಲ್ಲಿ ಬರ್ತಕ್ಕಂಥ ಬಾಡಿಗೆಗಳು ಕಡಿಮೆ ಬರ್ತಾ ಇದೆ. ಆದರೆ ಕಡಿಮೆ ಬರ್ತಾ ಇದೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಯಾವತ್ತೂ ಊಟದ ವ್ಯವಸ್ಥೆ ನಿಲ್ಲಿಸಲಿಲ್ಲ. ಅವರು ಬೆಂಬಲ ಹಿಂದಿನಿಂದ 2 ಲಕ್ಷ 3 ಲಕ್ಷ ಅಲ್ಲಿ ಕಡಿಮೆ ಬಂದಾಗ ಇವರು ಕೈಯಿಂದ ಕೊಟ್ಟು ಆ ಮಕ್ಕಳಿಗೆ ಉಪವಾಸ ಇಲ್ದಿರ ಒಂದು ವಿದ್ಯಾರ್ಥಿ ನಿಲಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ಅವರು ನಿಲ್ಲಿಸಿದಂತಹ ವಿದ್ಯಾರ್ಥಿ ನಿಲಯವನ್ನು ಈಗ ಕಮಿಟಿ ಏನು ಮಾಡಿದಾರೋ ಅವರನ್ನು ನಾವು ಗೆಲ್ಲಿಸಿದ್ದೆ ಆದರೆ ಅವರ ಗೌರವ ಉಳಿಸ್ತೀವಿ. ಮತ್ತು ಈ ಕಮಿಟಿಯಲ್ಲಿ ಸೈನಿಕರಾಗಿ ದುಡ್ಡು ಆ ವಿದ್ಯಾರ್ಥಿ ನಿಲಯವನ್ನು ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಮುಂದಿಡ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಇಲ್ಲಿ ನಡೆಸಿರ್ತಕ್ಕಂಥ ಮುಖಂಡರನ್ನು ನಾನೊಂದು ಪ್ರಾರ್ಥನೆ ಮಾಡ್ತೀನಿ. ತಾವು ದಯವಿಟ್ಟು ಯಾವುದೇ ಆಮಿಷಗಳಿಗೆ ತಾವು ಕಿವಿಗೊಡ್ದಿರ ಆ ನಮ್ಮ ಧರ್ಮಾಧಿಕಾರಿಗಳು ಏನು ಸಿಂಡಿಕೇಟ್ ಮಾಡಿದಾರೋ ಆ ಸಿಂಡಿಕೇಟ್ಗೆ ನಾವು ಮನಸ್ಸು ಇಚ್ಛೆಯಿಂದ ನಾವು ಆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸಿದರೆ ಇನ್ನು ಮುಂದೆ ನಮ್ಮ ವಿದ್ಯಾರ್ಥಿಗಳು 450 500 ಆಗಿರ್ತಕ್ಕಂಥ 1000 ವಿದ್ಯಾರ್ಥಿಗಳಿಗೂ ಸಹ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ ಒಂದು ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲೇ 500 ವಿದ್ಯಾರ್ಥಿಗಳಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ಚಾಮರಾಜಪೇಟೆಯಲ್ಲಿರ್ತಕ್ಕ ಬಲ್ಯ ಹಾಸ್ಟೆಲ್ ಒಂದೇ. ಮಠಾದಿಗಳಲ್ಲಿರ್ಬೋದು, ಮಠಾದಿಗಳಲ್ಲಿ ಜನಸಂಖ್ಯೆ ಇರಬಹುದು, ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಇರ್ತಕ್ಕಂತಹ 500 ಮಕ್ಕಳು ಇರ್ತಕ್ಕಂಥ ಹಾಸ್ಟೆಲ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಬಲಿಜ ಸಂಘದ ವಿದ್ಯಾರ್ಥಿ ಒಂದೇ ನಿಲಯ ಅಂತ ಹೇಳ್ತಾ ಇದ್ದಾರೆ. ಜಯರಾಮಣ್ಣವರು ನಡೆದಾಡುವ ದೇವರು ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಗೌರವವನ್ನು ನಾವು ಉಳಿಸಬೇಕಾದ್ರೆ, ವಿದ್ಯಾರ್ಥಿ ನಿಲಯವನ್ನು ಉಳಿಸಬೇಕಾದ್ರೆ ಈಗ ಅವರು ಏನು ಆಯ್ಕೆ ಮಾಡಿ ಕಳಿಸಿರ್ತದ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕಾಯ ವಾಚ ಮನಸ್ಸಿನಿಂದ 17ನೇ ತಾರೀಕು ಯಾರೂ ತಪ್ಪದೆ ಎಲ್ಲ ಇಲ್ಲಿ ಬಸ್ಸು ವ್ಯವಸ್ಥೆ ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ, ತಾವೆಲ್ಲರೂ ಒಂದು ದಿನ ಕೆಲಸವನ್ನು ಬದಿಗೊತ್ತಿ ಎಲ್ಲರೂ ಸಕಾಲಕ್ಕೆ ಹಾಜರಾಗಿ ಇದೇ ಮುಂಭಾಗದಲ್ಲಿ ಏನು ನಮ್ಮ IB ಮುಂದೆ ಎಲ್ಲ ಬಸ್ಸುಗಳು ಸೌಕರ್ಯ ಇರ್ತದೆ. ಎಲ್ಲರೂ ದಯವಿಟ್ಟು ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆ ಒಂದು ಸಿಂಡಿಕೇಟನ್ನು ಗೆಲ್ಲಿಸಿ ಜಯರಾಮ್ ಅವರವರಿಗೆ ನಾವು ಗೌರವವನ್ನು ಉಳಿಸಬೇಕು ಅಂತಲೇ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ.